ಜೊತೆ 5 ಗಂಟೆಗೆ ಸರಿಯಾಗಿ ಸಮಯ 5 ಗಂಟೆಗೆ ಸಮಯಕ್ಕೆ ಸರಿಯಾಗಿ ಒಬ್ಬರು ವಿಶೇಷ ಅತಿಥಿ ಇರ್ತಾರೆ ಅಂತ ಅವರೇ ಶ್ರೀಯುತ ಹರ್ಷ ಲಕ್ಷ್ಮಣ್, ಕರ್ನಾಟಕ ವಿದ್ಯಾರ್ಥಿ ಕೂಟ ಟ್ರಸ್ಟ್ ಕೆವಿಕೆಯ ಕಾರ್ಯದರ್ಶಿ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಆದ್ಮೇಲೆ ನಿಮ್ಗೆಲ್ರಿಗೂ ಗೊತ್ತಿದೆ, ಕಳೆದ ವಾರ ನಾವು ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಿಸಿದ್ವಿ. ಅದರ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ವಿದ್ಯಾರ್ಥಿ ಕೂಟ ಟ್ರಸ್ಟ್ ಕೆವಿಕೆ ಕೂಡ ರಕ್ತದಾನಿಗಳು ಮತ್ತು ರಕ್ತದಾನಕ್ಕೆ ಸಂಬಂಧಿಸಿದಂತೆ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನ ಶ್ರೀಯುತ ಹರ್ಷ ಲಕ್ಷ್ಮಣ್ ಅವರಿಂದ ಪಡೆಯೋಣ. ಸರ್, ನೀವು ಹೇಳ್ತಾ ಇದ್ರಿ ಯುವಕರಲ್ಲಿ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿ. ನಿಜಕ್ಕೂ ಅರಿವು ಮೂಡಿಸುವ ಅಗತ್ಯ ಈಗಿನ ಕಾಲದಲ್ಲೂ ಕೂಡ ಇದೆಯಾ ಅಂತ ನನ್ನ ಪ್ರಶ್ನೆ. ಖಂಡಿತವಾಗ್ಲೂ ಇದೆ. ಯಾಕಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಮತ್ತು ಯುವಕರಲ್ಲಿ ಅವರದೇ ಆದ ಒಂದು ಮಿಸ್ಕನ್ಸೆಪ್ಷನ್, ತಪ್ಪು ಪರಿಕಲ್ಪನೆಗಳಿರುತ್ತೆ ರಕ್ತದಾನಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ನಾನು ರಕ್ತ ಕೊಟ್ಟರೆ ಸಣ್ಣ ಆಗ್ಬಿಡ್ತೀನೇನೋ, ರಕ್ತ ಕೊಟ್ಟರೆ ನನಗೆ ಸುಸ್ತಾಗುತ್ತೆ, ಬಿದೋಗ್ಬಿಡ್ತೀನೇನೋ, ಈ ರೀತಿ ಅನೇಕ ತಪ್ಪು ಕಲ್ಪನೆಗಳಲ್ಲಿ ಅವರಲ್ಲಿ ಮೂಡಿರುತ್ತೆ. ಅದನ್ನು ಹೋಗ್ಲಾಡಿಸ್ಬೇಕು ಅಂತಂದ್ರೆ ರಕ್ತದಾನದ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಅವರಲ್ಲೇನು ತಪ್ಪು ಕಲ್ಪನೆಗಳಿದೆ ಅದನ್ನು ಹೋಗ್ಲಾಡಿಸುವಂಥ ಪ್ರಯತ್ನ ಮಾಡುವಂಥ ಕಾರ್ಯ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಅದನ್ನು ಕಾಲೇಜಿನಿಂದ ಕಾಲೇಜಿಗೆ ರಕ್ತದಾನ ಜಾಗೃತಿ ಕಾರ್ಯಕ್ರಮ ಅಂತ ನಾವು ಹಮ್ಮಿಕೊಳ್ತೀವಿ. ಅಲ್ಲಿ ಅವ್ರಿಗೆ ಇದ್ರ ಬಗ್ಗೆ ವಿಶೇಷವಾಗಿ ನಾವು ಅವ್ರಿಗೆ ಈ ಒಂದು ತಿಳಿಸ್ತಾ ಹೋಗ್ತಾ ಇರ್ತೀವಿ. ರಕ್ತ ಯಾರು ಕೊಡಬೇಕು, ಯಾರು ಕೊಡ್ಲಿಕ್ಕಾಗಲ್ಲ, ಮತ್ತು 18 ವರ್ಷ ತುಂಬಿದ ಮೇಲೆ ಯಾರು ಬೇಕಿದ್ರು ರಕ್ತದಾನ ಮಾಡ್ಬೋದು, ಆರೋಗ್ಯವಂತರು. ಅದನ್ನ ರಕ್ತದಾನ 18 ವರ್ಷ ತುಂಬಿದವ್ರು ಮಾಡಬಹುದು, ಯಾವ ವರ್ಷದವ್ರು ಮಾಡಂಗಿಲ್ಲ ಅಂತೆಲ್ಲರಿದೆ. ಅಂದ್ರೆ 60, 70 ಆ ತರ 60ವರೆಗೂ ನಮ್ಗೆ ಅವಕಾಶ ಇದೆ ಮಾಡಲಿಕ್ಕೆ. ಆರೋಗ್ಯವಂತರು ಅದನ್ನ ವೈದ್ಯಕೀಯ ಸಿಬ್ಬಂದಿ ಅವರು ತಿಳಿಸ್ತಾರೆ, ಅದನ್ನ ಯಾರು ಮಾಡ್ಲಿಕ್ಕೆ ಆಗುತ್ತೆ, ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನ ಬ್ಲಡ್ ಬ್ಯಾಂಕ್ ಮೆಡಿಕಲ್ ಆಫೀಸರ್ ಯಾರಿರ್ತಾರೆ ಆ ಸಂಬಂಧಪಟ್ಟಂತ ಮೆಡಿಕಲ್ ಆಫೀಸರ್ ಅದನ್ನು ಸೂಚಿಸ್ತಾರೆ. ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳಲ್ಲಿ ಅಥವಾ ಯುವಕರುಗಳಲ್ಲಿ ಇದು ಅತ್ಯಂತ ಪ್ರಮುಖ. ಯಾಕಂದ್ರೆ 18 ವರ್ಷಕ್ಕೆ ಮತದಾನಕ್ಕೆ ಹೋಗೋಕೆ ಅವ್ರು ರೆಡಿ ಇರ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಸಿಕ್ಲಿಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ಅದೇ ರೀತಿ ರಕ್ತದಾನಕ್ಕೂ ಕೂಡ ಮದುವೆ ಆಗ್ಲಿಕ್ಕೂ ಕೂಡ ಸಿದ್ಧ ಇರ್ತಾರೆ. ಅದೇ ರೀತಿ ರಕ್ತದಾನಕ್ಕೂ ಕೂಡ ಅವರು ಮುಂದಾಗಬೇಕು ಅನ್ನುವಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ. ಹಾಗಾಗಿ ಜಾಗೃತಿ ಮೂಡಿಸ್ತಾ ಸಾಕ್ತಾ ಇದೀವಿ. ಕೆವಿಕೆ ಟ್ರಸ್ಟ್ ಇದೊಂದು ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಟ್ರಸ್ಟ್ ನ ಬಗ್ಗೆ ಹೇಳೋದಾದ್ರೆ ಈ ಒಂದು ಅಭಿಯಾನ ಯಾವಾಗಿಂದ ಶುರುವಾಯಿತು, ಯಾವ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಆರಂಭ ಮಾಡಿದ್ರಿ? ಕೆವಿಕೆ ಸಂಸ್ಥೆ ಶುರುವಾದಂಥದ್ದು 2010 ಮೇ 8ರಲ್ಲಿ ಉದ್ಘಾಟನೆ ಮಾಡಿದ್ವಿ. ಅದ್ರದ್ದು ಉದ್ದೇಶ ಏನಾಗಿತ್ತು ಅಂದರೆ ಯುವಕರನ್ನ ಚಾನಲೈಸ್ ಮಾಡಿ ಅವ್ರನ್ನ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಈ ರಕ್ತದಾನದ ಸೇವೆ ಯಾಕೆ ಬಂದ್ವಿ ಅಂತಂದರೆ, ನಮ್ಮ ಒಬ್ಬರು ಗೆಳೆಯರಿಗೆ ರಕ್ತ ಬೇಕಾಗಿದ್ದಂಥ ಸಂದರ್ಭದಲ್ಲಿ ನಮಗೆ ಯುಕೆಯಿಂದ ಕರೆ ಬರುತ್ತೆ, ಈ ಥರ ಬ್ಲಡ್ ಅಗತ್ಯತೆ ಇದೆ ನೋಡಿ ಹಿಂಗೆ ಅಂತ ಅಂದಾಗ. ಆ ಗಾಯತ್ರಿ ನರ್ಸಿಂಗ್ ಹೋಮ್ ವಿಜಯನಗರದಲ್ಲಿ ಪೇಷಂಟ್ ಅಡ್ಮಿಟ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಇದೇ ರೀತಿ ಹೋಗಿ ಯುಕೆಯಿಂದ ಕರೆ ಬರುತ್ತೆ, ನಮ್ಮ ನೋಡಿ ಇಲ್ಲಿ ಆರೋಗ್ಯದ ಸಮಸ್ಯೆ ಆಗಿದೆ, ಈ ಥರ ನಮ್ಮ ಸಿಸ್ಟರ್ ಅವ್ರಿಗೆ ಇವ್ರಿಗೆ ಬೇಕಾಗಿದೆ, ಏನೋ ಆಸ್ಪತ್ರೆಗಳಿಗೆ ಸಂಬಂಧಪಟ್ಟ ಹಾಗೆ ರಕ್ತ ಬೇಕಾಗಿದೆ, ನೀವು ನೋಡಿ ಅಂತ ಅಂದಾಗ ನಾವು ಕೂಡಲೇ ಅಲ್ಲಿಗೆ ಹೋಗ್ತೀವಿ. ಆಗ ನಮ್ಮಲ್ಲಿ ಆ ಗುಂಪಿನ ರಕ್ತ ಇರಲ್ಲ. ಸೊ ಆವಾಗ ನಮಗೆ ಅದ್ರ ಬಗ್ಗೆ ಅರಿವು ಶುರು ಆಗುತ್ತೆ. ಆಗ ಕೂಡಲೇ ಮಧ್ಯರಾತ್ರಿ ಅದನ್ನ ಹುಡುಕ್ಬೇಕು ಅಂದ್ರೆ ಪರಿತಪಿಸ್ತೀವಿ. ಆಗ ಯಾರು ಆ ಸಮಸ್ಯೆಗೆ ಒಳಪಡ್ತಾರೆ ಅವಾಗಲೇ ಅದು ಅರ್ಥ ಆಗುವಂಥದ್ದು ಇದು ಎಷ್ಟು ಕಷ್ಟ ಅನ್ನುವಂಥದ್ದು. ಆಗ ನಾವು MS ರಾಮಯ್ಯ ಬ್ಲಡ್ ಬ್ಯಾಂಕಲ್ಲಿ ಮಧ್ಯರಾತ್ರಿ ತೊಗೊಂಡು ಬಂದು ಟೀ ಕುಡಿತಾ ಯೋಚನೆ ಮಾಡಿದ್ವಿ, ಇದು ನಮ್ಮ ಮನೆಗಳಲ್ಲಿ ಈ ಥರ ಆಗ್ಬಿಟ್ರೆ ಏನು ಮಾಡೋದು, ನಾವೇ ಪೂರ್ವ ತಯಾರಿ ಆಗಿಲ್ವಲ್ಲ, ನಮ್ಮ ತಂದೆ ತಾಯಿ ಬ್ಲಡ್ ಗ್ರೂಪೇ ಗೊತ್ತಿಲ್ಲ ನಮಗೆ, ನಮ್ಮ ಪ್ರೀತಿ ಪಾತ್ರವಾಗಿರುವಂಥ ಅಕ್ಕ ತಂಗಿಯರು ಅಥವಾ ಯಾರು ಮನೆಯಲ್ಲಿ ಇರ್ತಾರೆ ಅವ್ರ ಬ್ಲಡ್ ಗ್ರೂಪೇ ಗೊತ್ತಿಲ್ವಲ್ಲ, ಎಂಥ ಕೆಲಸ ಮಾಡಿದ್ವಿ, ಇಷ್ಟು ವರ್ಷ ನಾವೆಲ್ಲ ಗೆಳೆಯರು, ಒಳ್ಳೆ ಆತ್ಮೀಯರು ಅನ್ನೋಂಥದ್ವಿ, ಆತ್ಮೀಯರದೇ ಬ್ಲಡ್ ಗ್ರೂಪ್ಗಳು ಗೊತ್ತಿಲ್ವಲ್ಲ ಅನ್ನೋಂಥದ್ದು ಅವತ್ತು ಯೋಚನೆ ಬಂತು. ಅವಾಗ ನಾವೇನು ಮಾಡಿದ್ವಿ, ನಮ್ಮ ಆತ್ಮೀಯ ವಲಯದಲ್ಲಿ ಯಾರು ಇದಿರ್ತಾರೆ ಅವ್ರದ್ದೊಂದು ಬ್ಲಡ್ ಗ್ರೂಪ್ಗಳನ್ನ ಲಿಸ್ಟ್ ಮಾಡ್ಕೊಂಡು ಬಂದ್ವಿ. ಆ ಬ್ಲಡ್ ಲಿಸ್ಟ್ ಮಾಡಿಕೊಂಡು ಯಾರಿಗೆ ಅಗತ್ಯತೆ ಇರುತ್ತೆ ಅಂತದನ್ನ ಕಳಿಸ್ಲಿಕ್ಕೆ ಇದು ಮಾಡಿದ್ವಿ. ಯಾವಾಗ ನಮ್ಗೆ ಅಗತ್ಯತೆ ಇರಲಿಲ್ಲ ಸಮಾಜಕ್ಕೆ ಕೊಡ್ಲಿಕ್ಕೆ ಶುರುವಾದ್ವಿ, ನಮಗೆ ಬೇಡಿಕೆ ಬರ್ಲಿಕ್ಕೆ ಶುರುವಾಯಿತು, ಸಮಾಜಕ್ಕೆ ಕಳಿಸುವಂಥ ಕೆಲಸ ಮಾಡ್ತಾ ಬಂದ್ವಿ. ತದಮುಖಾಂತರ ಅನೇಕ ಕರೆಗಳು ಬರ್ತಾ ಶುರುವಾಯಿತು. ಆಗ ನಾವೇನು ಮಾಡಿದ್ವಿ, ಇದು ನಿಜವಾದ ಸಮಸ್ಯೆ ಇದೆ ರಾಜ್ಯದಲ್ಲಿ, ಇದನ್ನು ಬಗೆಹರಿಸಲಿಕ್ಕೆ ನಾವೆಲ್ಲ ಇದು ಮಾಡಬೇಕು ಅನ್ನುವಂಥದ್ದು ಪಣ ತೊಟ್ಟು ನಾವು 4-5 ಜನ ಸೇರಿ ಈ ಕರ್ನಾಟಕ ವಿದ್ಯಾರ್ಥಿ ಕೂಟ ಟ್ರಸ್ಟ್ನ ಸ್ಥಾಪನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಸಾಗದಂಥದ್ದು ಇಲ್ಲಿವರೆಗೂ ಒಂದು 10,000 ಜನಕ್ಕೂ ಹೆಚ್ಚು ರಕ್ತದಾನಿಗಳನ್ನ ನಾವು ಜಾಗೃತಿ ಮೂಡಿಸಿ ಅದ್ರ ಮುಖಾಂತರ ಲಕ್ಷಾಂತರ ಪಬ್ಲಿಕ್ ಅವೇರ್ನೆಸ್ನ ಕೂಡ ಅವ್ರಿಗೂ ಕೂಡ ಮಾಡಿದ್ದೀವಿ. ನಾವು ದಾವಣಗೆರೆಯಿಂದ ಹಿಡಿದು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಕುಣಿಗಲ್ಲು ಮತ್ತು ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಎಲ್ಲ ಕಡೆ ಸಂಚಾರ ಮಾಡಿ ಕಾಲೇಜ್ಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರಕ್ತದ ಬಗ್ಗೆ ಅರಿವಿನ ಕಾರ್ಯಕ್ರಮ ಮೂಡಿಸಿ ಅವ್ರನ್ನ ರಕ್ತದಾನಿಗಳನ್ನಾಗಿ ಪರಿವರ್ತನೆ ಮಾಡುವಂಥದ್ದು ಮತ್ತು ನಿಯಮಿತ ರಕ್ತದಾನಿಗಳಾಗಿ ಮಾಡುವಂಥದ್ದು. ಅಂದರೆ ವರ್ಷಕ್ಕೆ 2 ಬಾರಿ ಕೊಟ್ಬಿಟ್ರೆ ರಾಜ್ಯದ ಅಗತ್ಯತೆ ಸುಮಾರು 6.5 ಲಕ್ಷ ಯೂನಿಟ್ಗಳು. ಇದು ಕೃತಕವಾಗಿ ನಾವು ಯಾವುದು ಅಲ್ಲ, ವರ್ಷಕ್ಕೆ ನಮಗೆ 6.5 ಲಕ್ಷ ಯೂನಿಟ್ಗಳ ಅಗತ್ಯತೆ ಇರುತ್ತೆ. ಸೊ ಈ 6.5 ಲಕ್ಷ ಯೂನಿಟ್ಗಳು ರಕ್ತದಾನಿಗಳಿಂದನೇ ಬರಬೇಕಾಗಿದೆ.
ಅದು ಸ್ವಯಂ ಪ್ರೇರಿತವಾಗಿ ಬರಬೇಕಾಗುತ್ತೆ. ಆ ಸ್ವಯಂ ಪ್ರೇರಿತವಾಗಿ ನಾನು ಕೂಡ ರಕ್ತದಾನ ಮಾಡಬೇಕು ಅಂತ ಬರಬೇಕು, ಕೇಳಿದಾಗ ರಕ್ತದಾನ ಮಾಡ್ತೀನಿ ಅನ್ನುವಂಥದ್ದಲ್ಲ. ಸೊ ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಕಾನ್ಸೆಪ್ಟು ಕೂಡ, ಅಂದರೆ ವಾಲಂಟ್ರಿ ಆಗಿ ಒಬ್ಬರು ರಕ್ತದಾನಿ ಬಂದು ರಕ್ತದಾನ ಮಾಡಬೇಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರನೂ ಹಲವಾರು ಪ್ರಯತ್ನ ಮಾಡ್ತಾ ಇದೆ. ನಾವು ಸ್ವಯಂ ಸೇವಾ ಸಂಸ್ಥೆಯಾಗಿ ಅನೇಕ ನಮ್ಮ ಕಾರ್ಯಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ನಾವು ರೂಪಿಸಿ ಅದನ್ನು ಯುವಕರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಅರಿವಿನ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ಯುಕೆಯಿಂದ ಬಂದಂತಹ ಅದೊಂದು ಕಾಲು ನಿಮ್ಮ ಟ್ರಸ್ಟ್ ಸ್ಥಾಪನೆ ಆಗೋದಕ್ಕೆ ಅಧಿಕೃತವಾಗಿ ಪ್ರೇರಣೆ ಆಯಿತು. ಮತ್ತು ಹೇಳಿದ್ರೆ ರಕ್ತವನ್ನ ದಾನಿಗಳೇ ಕೊಡಬೇಕು, ಯಾಕಂದ್ರೆ ಅದನ್ನ ಯಾರು ಕೂತ್ಕೊಂಡು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಕೃತಕವಾಗಿ ತಯಾರು ಮಾಡೋಕ್ಕಾಗಲ್ಲ. ಖಂಡಿತ ಈ ಅವೇರ್ನೆಸ್ ಮೂಡುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳು ನಿಮ್ಮ ವೇದಿಕೆಯಲ್ಲಿ ನಡೀತಾ ಇದೆ? ನಾನು ಆಗ್ಲೇ ಹೇಳಿದಾಗೆ ಕಾಲೇಜಿನಿಂದ ಕಾಲೇಜಿಗೆ ರಕ್ತದಾನ ಜಾಗೃತಿ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ವಿ. ಅಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಗಳ ಘಟಕಗಳೇನಿದೆ, ಆ NSS ಘಟಕಗಳ ಸಹಯೋಗದೊಂದಿಗೆ ಆ ಕಾಲೇಜಿನಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಮುಖಾಂತರ ಅವರಿಗೆ ದಾನದ ಬಗ್ಗೆ ಮಹತ್ವ ತಿಳಿಸ್ತೀವಿ. ವಾಟ್ ಈಸ್ ಇಂಪಾರ್ಟೆಂಟ್ ಅಬೌಟ್ ಬ್ಲಡ್ ಡೊನೇಷನ್ ಅನ್ನುವಂಥದ್ದನ್ನ, ಮತ್ತು ಅದನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಏನೇನು ಬೆನಿಫಿಟ್ ಇದೆ ಅದನ್ನು ತಿಳಿಸ್ತಾ ಹೋಗ್ತಾ ಇರ್ತೀವಿ. ಮತ್ತು 18 ವರ್ಷ ರಕ್ತದಾನಿಗಳಿಗೆ ಹೆಚ್ಚು ಬೆನಿಫಿಟ್ ಇದೆ. ಏನಕ್ಕೆ ಅಂತಂದ್ರೆ ಪ್ರತಿ ಬಾರಿನೂ ಅವ್ರು ಕೊಟ್ಟಾಗ ಅವ್ರ ಆರೋಗ್ಯದ ಬಗ್ಗೆ ಅವ್ರು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತಾ ಇರುತ್ತೆ. ಮತ್ತು ಅದಕ್ಕಿಂತ ಹೆಚ್ಚು ಒಬ್ಬರು ರಕ್ತದಾನ ಮಾಡಿದ್ರೆ 3 ಜನರ ಜೀವ ಉಳಿಸಿದಂತ ಕಾರ್ಯ ಅದಾಗುತ್ತೆ. ಯಾಕಂದ್ರೆ ಒಂದು ರಕ್ತದಾನ ಮಾಡಿದಾಗ ಶಿಬಿರದಲ್ಲಿ ಅಥವಾ ಹೊರೆ ಹೋಗಿ ಸ್ವಯಂ ಪ್ರೇರಿತವಾಗಿ ಕೊಟ್ಟಾಗ ಅದನ್ನ ಕಾಂಪೊನೆಂಟ್ ರೀತಿ ವಿಂಗಡಣೆ ಮಾಡ್ತಾರೆ, PRBC, ಪ್ಲೇಟ್ಲೆಟ್ ಮತ್ತು ಪ್ಲಾಸ್ಮಾ ಅಂತ. ಅದು ಈ ಅಗತ್ಯತೆ ಇದ್ದ ಪೇಷಂಟ್ಸ್ಗಳಿಗೆ ಅದು ಬಳಕೆ ಆಗುತ್ತೆ. ಸೊ ಹಾಗಾಗಿ ಒಬ್ಬ ರಕ್ತದಾನ ಮಾಡಿದ್ರೆ 3 ಜನರ ಜ್ಯೋತಿ ಬೆಳಗುವಂಥ, ಮನೆಯ ಜ್ಯೋತಿ ಬೆಳಗುವಂಥ ಕಾರ್ಯ ರಕ್ತದಾನಿಗಳು ಮಾಡ್ತಾರೆ. ಅವರೇ ನಿಜವಾದ ಹೀರೋಗಳು ಇವತ್ತಿನ ದಿನ. ಅವರನ್ನ ನಾವು ಹೀರೋಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋಂಥದ್ದೇ ನಮ್ಮ ಪ್ರಮುಖ ಧ್ಯೇಯ, ನಮ್ಮ ಸಂಸ್ಥೆ ಇದೆ. ಹೀರೋಯಿನ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನೀಡ್ತಾ ಇದೀವಿ. ಸೊ ಈ ತರ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರೋದ್ ನಂತರ ನೀವು ಕಂಡಂತೆ ಆರಂಭದಿಂದ ಇಲ್ಲಿವರೆಗೆ ಅಂದ್ರೆ ಸ್ವಯಂ ಸೇವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಅವ್ರವ್ರ ಕಾಲೇಜ್ಗಳಲ್ಲಿ ಅವ್ರಿಗೆ ಅವೇರ್ನೆಸ್ ಬಂದು ಶಿಬಿರಗಳಲ್ಲಿ ಅತಿ ಹೆಚ್ಚು ಬಂದು ರಕ್ತದಾನ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದೀವಿ. ನಮ್ಮ ಕ್ಯಾಂಪ್ಗಳಲ್ಲೂ ಕೂಡ ಅವರೆಲ್ಲ ನಾವು ರಿಜಿಸ್ಟರ್ ಆಗಿ ನಾವು ಬರ್ತಿದ್ದೀವಿ, ವಾಲಂಟ್ರಿ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ರಾಜ್ಯದ ಮೂಲೆಗಳಿಂದ ಜಿಲ್ಲೆಗಳಿಂದ ನಮಗೆ ಇದು ಬರ್ತಾ ಇದೆ. ಅವ್ರಿಗೂ ಕೂಡ ತರಬೇತಿ ಕಾರ್ಯಕ್ರಮಗಳನ್ನ ನೀಡ್ತಾ ಇದೀವಿ. ಈಗ ದಾವಣಗೆರೆಯಲ್ಲಿ ನ್ಯಾಮತಿಯಲ್ಲಿ ನಮ್ಮನ್ನು ಕರೆದಿದ್ರು, ಅದೇ ರೀತಿ ಕೋಲಾರಲ್ಲಿ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿಯಲ್ಲಿ ಕರೆದಿದ್ರು, ಹಾಗೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ, ನೆಲಮಂಗಲದಲ್ಲಿ, ಆನೇಕಲ್ನಲ್ಲಿ ಕರೆದಿದ್ರು. ಹಾಗೆ ಅವರಲ್ಲೂ ಜಾಗೃತಿ, ಅಂದರೆ ಇಂಥ ಜಾಗೃತಿ ಮೂಡಿಸುವಂಥದ್ದು ಅಗತ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಲ್ಲಿ. ಹಾಗಾಗಿ ಅಲ್ಲಿನ ಸಮಸ್ಯೆ ಬಗೆಹರಿಸಬೇಕು ಅಂತಂದ್ರೆ ಈಗ ನಾವು ಇಲ್ಲಿಂದ ಕೋಲಾರಕ್ಕೆ ಕಳಿಸೋದಕ್ಕಿಂತ ಕೋಲಾರಲ್ಲಿರುವಂಥ ರಕ್ತದಾನಿಗಳೇ ಅಲ್ಲಿನ ರೋಗಿಗಳಿಗೆ ಕೊಟ್ಟಾಗ ಅಲ್ಲಿನ ಜಿಲ್ಲೆಯ ಸಮಸ್ಯೆನೂ ಬಗೆಹರಿತು ಮತ್ತು ಅಲ್ಲಿನ ತಾಲೂಕಿನ ಸಮಸ್ಯೆ ಕೂಡ ಬಗೆಹರಿಸಲಿಕ್ಕೆ ಯುವಕರುಗಳ ಕೈಲಿ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾವು ಮನವರಿಕೆ ಮಾಡ್ತಾ ಹೋಗ್ತಾ ಇದೀವಿ. ನೀವು ನಿಮ್ಮ ಮನೆಗೆ ನೀವು ರಕ್ತದಾನಿಗಳನ್ನ ಸೃಷ್ಟಿ ಮಾಡಿದಿರಾ, ನಿಮ್ಮ ಮನೆಯಲ್ಲಿ ಯಾವ ರಕ್ತದ ಗುಂಪು ಇದೆ ಅನ್ನುವಂಥದ್ದು ಫ್ಯಾಮಿಲಿ ಚಾರ್ಟ್ನ ಮಾಡಿಬಿಟ್ಟು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಎಮರ್ಜೆನ್ಸಿ ನಂಬರ್ಸ್ಗಳನ್ನು ಕೂಡ ಬರೆದಿಟ್ಕೊಳ್ಳಿ. ಯಾಕೆಂತಂದ್ರೆ ನಿಮಗೆ ಅಗತ್ಯತೆ ಬರುತ್ತೋ ಅಥವಾ ನಿಮ್ಮ ಸ್ನೇಹಿತರಿಗೆ ಬರುತ್ತೋ, ನೀವು ಆ ಸಂದರ್ಭದಲ್ಲಿ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡೋದ್ರ ಮುಖಾಂತರ ಒಂದು ವಿಶೇಷವಾದ ಒಂದು ಪರಿಕಲ್ಪನೆ ನಮ್ಮ ರಾಜ್ಯಕ್ಕೆ ನಾವು ನೀಡೋಣ ಅನ್ನುವಂಥ ಒಂದು ಮೋಟಿವೇಶನ್ ಕಾರ್ಯಕ್ರಮ ನಾವು ಮಾಡ್ತಾ ಬರ್ತೀವಿ. ಅದ್ಭುತವಾದಂತಹ ಪರಿಕಲ್ಪನೆ ಸರ್. ಯಾಕಂದ್ರೆ ನಮ್ಮ ಮನೆಯಲ್ಲಿ ಸಮಸ್ಯೆ ಉಂಟಾದಾಗ ನಮ್ಮ ಮನೆ ಸದಸ್ಯರೇ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕು. ಪಕ್ಕದ ಮನೆಗೆ ಓಡೋದು ಅಥವಾ ಪಕ್ಕದ ಊರಿಗೆ ಓಡೋದಾಗ ಅದು ಬೇರೆ ಬೇರೆ ರೀತಿಯಿಂದ ಮತ್ತಷ್ಟು ಸಮಸ್ಯೆಗಳು ಉದ್ಭವಿಸಬಹುದು. ಖಂಡಿತ ಉತ್ತಮವಾದಂತಹ ಪರಿಕಲ್ಪನೆ. ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಕರ್ನಾಟಕ ವಿದ್ಯಾರ್ಥಿ ಕೂಟ ಟ್ರಸ್ಟ್ ನ ಕಾರ್ಯದರ್ಶಿಗಳಾದಂತಹ ಹರ್ಷ ಲಕ್ಷ್ಮಣ್ ಅವರೊಂದಿಗೆ ಕೇಳ್ತಾ ಇರಿ. ಇದು ಆಕಾಶವಾಣಿ ಬೆಂಗಳೂರು 101.3. ಒಂದೇ ನಾಡು, ಒಂದೇ ಕುಲವು, ಒಂದೇ ದೈವವು. ನಿಜಕ್ಕೂ ಕೂಡ ರಕ್ತದ ತುರ್ತು ಅಗತ್ಯವಿದ್ದಾಗ ಈ ಹಾಡನ್ನ ನಾವು ಸ್ಮರಿಸಬೇಕಾಗುತ್ತೆ. ಯಾಕಂದ್ರೆ ನಾವೆಲ್ಲ ಒಂದೇ ಕುಲ, ನಮ್ದು ಒಂದೇ ನಾಡು, ನಮ್ಗೆಲ್ಲ ಒಂದೇ ದೇವರು, ಅದುವೇ ರಕ್ತ ಅಂತಕ್ಕಂತ ಹೇಳ್ಬೇಕಾಗತ್ತೆ. ಯಾರಿಗೆ ಬೇಕಾದ್ರೂ ಕೂಡ ರಕ್ತವನ್ನ ದಾನ ಮಾಡಬಹುದು, ಸೇಮ್ ಗ್ರೂಪ್ ಇದ್ರೆ ಮಾತ್ರ, ಮತ್ತು 18 ವರ್ಷ ಮೇಲ್ಪಟ್ಟಂತವರು. ಯುವಕರಲ್ಲಿ ಈ ರೀತಿ ರಕ್ತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ KVK ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಹೇಳಿದ್ರಿ. ಅದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ರೆಡ್ ಕಮಾಂಡೋ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈ ರೆಡ್ ಕಮಾಂಡೋಸ್ ಅಂದ್ರೆ ಏನು ಅಂತಂದ್ರೆ, ಇದು ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಈ ಡೋನರ್ಸ್ಗಳನ್ನ ಯುಟಿಲೈಸ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಪರಿಕಲ್ಪನೆ. ಯಾಕಂದ್ರೆ ಅವ್ರು ಸಾಮಾನ್ಯವಾಗಿ ಕ್ಯಾಂಪ್ಗಳಲ್ಲಿ ಹೋಗಿ ಕೊಟ್ಬಿಟ್ರೆ ಅವ್ರೇನಾಗುತ್ತೆ, ಈ ಎಮರ್ಜೆನ್ಸಿ ಮಧ್ಯರಾತ್ರಿ ಬರ್ಬೋದು ಅಥವಾ ಯಾವುದೋ ಸಡನ್ ಆಗಿ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಉದ್ಭವ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಈ ರೆಡ್ ಕಮಾಂಡರ್ಸ್ಗಳೇನಾಗುತ್ತೆ, ಈ ಎಮರ್ಜೆನ್ಸಿ ಟೈಮ್ನಲ್ಲಿ ಮಾತ್ರ ಇಂಥ ಡೋನರ್ಸ್ಗಳನ್ನ ನಾವು ಯುಟಿಲೈಸ್ ಮಾಡ್ತೀವಿ. ಏನಕ್ಕೆ ಅಂತಂದ್ರೆ ಅವ್ರಿಗೆ ಅರಿವಿರುತ್ತೆ
ನಾನು ರಕ್ತದಾನ ಮಾಡಬೇಕಾದ್ರೆ ನಾನು ಡ್ರಿಂಕ್ ಮಾಡಿರಬಾರ್ದು, ಸ್ಮೋಕ್ ನಾನು ಸೇವಿಸಿರಬಾರ್ದು, ಅಥವಾ ನಾನು ಯಾವುದೋ ಟ್ಯಾಬ್ಲೆಟ್ಸ್ಗಳನ್ನ ತಗೊಂಡಿರಬಾರ್ದು, ಮತ್ತೆ ಯಾವುದು ಕಾಯಿಲೆಗಳು ಅಥವಾ ಏನು ನಾನು ಡೆಂಟಲ್ ಎಕ್ಸ್ಟ್ರಾಕ್ಷನ್ಸ್ ಮಾಡ್ಕೊಂಡಿದ್ದಾರೆ, ಇದೆಲ್ಲ ನಾವು ಗೈಡೆನ್ಸ್ ಅವರಿಗೆ ಹಚ್ಚೆ ಹಾಕ್ಸ್ಕೊಂಡು ಟ್ಯಾಟೂಸ್ ಇವತ್ತಿನ ಯುವಕರೆಲ್ಲ ಫ್ಯಾಷನ್ ಇದೆ. ಸೊ ಈ ಟ್ಯಾಟೂಸ್ ಸಂಬಂಧಪಟ್ಟಂಗೆ ಕೂಡ ಹಾಕ್ಸ್ಕೊಂಡಿದ್ರು ಅವ್ರು 6 months ಕೊಡ್ಲಿಕ್ಕೆ ಆಗಲ್ಲ ರಕ್ತದಾನ. ಇದ್ರ ಬಗ್ಗೆ ಅವ್ರಿಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟಿರ್ತೀವಿ. ಸೊ ಇಂಥ ರೆಡ್ ಕಮಾಂಡೋಸ್ ಏನಂತಂದ್ರೆ ಈ ಟೋಟಲಿ ಎಕ್ಸ್ಟ್ರೀಮ್ ಎಮರ್ಜೆನ್ಸಿ ಇದ್ದಾಗ ಅಂತ ಟೈಮಲ್ಲಿ ನಾವು ಇವ್ರನ್ನ ಬಳಸ್ಕೊಳ್ತೀವಿ. ಅವ್ರು ನಮ್ಗೆ ಗೊತ್ತಿರುತ್ತೆ ಇವ್ರದ್ದು ರಕ್ತದಾನ, ಇವ್ರಿಗೆ ಫೋನ್ ಮಾಡಿದಾಗ ಇವ್ರು ಅವ್ರಿಗೆ ಎಲಿಜಿಬಲ್ ಇರ್ತಾರೆ. ಹೌದು, ಅದನ್ನ ನಾವ್ ಯಾಕೆ ಅಂತಂದ್ರೆ ಪ್ರಕೃತಿ ವಿಕೋಪ ಆದಂತ ಸಂದರ್ಭದಲ್ಲಿ, ರೈಲ್ವೆ ಆಕ್ಸಿಡೆಂಟ್ಸ್ಗಳಾದಂತ ಸಂದರ್ಭದಲ್ಲಿ, ಬಸ್ ಆಕ್ಸಿಡೆಂಟ್ಸು ಅಥವಾ ನೆರೆ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಆದಾಗ, ಭೂಕಂಪ ಆದಾಗ, ಈ ತರದೆಲ್ಲ ನ್ಯಾಚುರಲ್ ಕೆಲಾಮಿಟೀಸ್ ಆಗಂತ ಸಂದರ್ಭಗಳಲ್ಲಿ ನಮ್ಗೆ ಆ ತುರ್ತು ಅಗತ್ಯತೆ ಬಂದ್ಬಿಡುತ್ತೆ. ಆವಾಗ ಜನಗಳಿಗೆ ಅದು ಅರಿವಿರಲ್ಲ. ಸೊ ಅಂತ ಸಂದರ್ಭದಲ್ಲಿ ರೆಡ್ ಕಮಾಂಡೋಸ್ ನಾವು ಸೃಷ್ಟಿ ಮಾಡಿ ಅಲ್ಲಿ ಟೀಮ್ ಎ, ಟೀಮ್ ಬಿ, ಟೀಮ್ ಓ, ಟೀಮ್ ಎ ಬಿ ಈ ತರ ರಕ್ತದಾನಿಗಳನ್ನ ಆ ಗುಂಪು ಮಾಡಿದಾಗ ಅವ್ರು ಅಲ್ಲಿನ ಸಮಸ್ಯೆಗಳನ್ನ ಏನಿರುತ್ತೆ ಅವ್ರನ್ನೇ ಅದೇ ಗುಂಪನ್ನೇ ಹುಡುಕ್ಬೇಕು. ಅಂದ್ರೆ ಎ ನೆಗೆಟಿವ್ ಇಬ್ರು ಸೇರಿ ಅವರ ಗುಂಪಿನಲ್ಲಿರೋದೇ ಹುಡುಕ್ಬೇಕು. ಈ ನಮ್ಮ ಜಿಲ್ಲೆಯಲ್ಲಿ ಯಾರು ಎಗಳಿದ್ದಾರೆ, ಎ ಪಾಸಿಟಿವ್ ಇದ್ದಾರೆ, ಯಾರು ಎ ನೆಗೆಟಿವ್ ಗುಂಪಿನವ್ರು ಇದ್ದಾರೆ, ಇದು ಅವ್ರಿಗೆ ನಾವು ಕೊಟ್ಟಿರ್ತೀವಿ ಟಾಸ್ಕ್. ಅದೇ ರೀತಿ ಬಿ ಪಾಸಿಟಿವ್ ಗುಂಪಿದೆ ಅವರು ಅವಾಗವಾಗ ಸೇರೋ ಹಾಗೆ ಪ್ರಯತ್ನ ಮಾಡ್ಬಿಟ್ಟು ನಾವು ಮಾಡ್ತಾ ಇದೀವಿ. ಹಾಗೆ ಏನಾಗುತ್ತೆ, ಒಂದು ಜಾಗೃತಿ ಮೂಡುತ್ತೆ. 1000 ಯೂನಿಟ್ಗಳು ಬೇಕು ಅಂತ ಅಂದಾಗ ರಾಜ್ಯಕ್ಕೂ ಕೂಡ ಅದನ್ನು ಒದಗಿಸುವಂತ ಕಾರ್ಯ ನಾವು ಮಾಡ್ಲಿಕ್ಕೆ ಕರ್ನಾಟಕ ವಿದ್ಯಾರ್ಥಿಕೂಟ ಟ್ರಸ್ಟ್ ವತಿಯಿಂದ ನಾವು ಮಾಡ್ತಾ ಬರ್ತಾ ಇದ್ದೀವಿ. ನಂಗೆ ಒಂದು ಕುತೂಹಲದ ಪ್ರಶ್ನೆ ಸರ್, ಯಾಕಂದ್ರೆ ರಕ್ತದಾನದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಅಂದ್ರೆ ಒಂದು ಕ್ಯೂ ಇದೆ ರಕ್ತದಾನ ಮಾಡೋಕೆ, ಅಥವಾ ಒಂದು ಕ್ಯಾಂಪ್ ಆಗಿದೆ, ಶಿಬಿರ ಆಗಿದೆ ಅಂದಾಗ 100 ಜನ ಇದ್ರೆ ಅಲ್ಲಿ ಒಂದು 10 ಜನ ಹುಡುಗಿಯರು, ಹೆಣ್ಮಕ್ಳು ಅಥವಾ ಹೆಂಗಸರು ಇರ್ತಾರೆ. ಸೊ ಈ ಕಮಾಂಡದಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರಾ ಅನ್ನೋ ಪ್ರಶ್ನೆ. ಖಂಡಿತವಾಗ್ಲೂ ಇದ್ದಾರೆ. ಈಗ ನಮ್ಮ ಅನೇಕ ರಾಜ್ಯದ ರಕ್ತದಾನಿಗಳಲ್ಲಿ ಆಶಾ ಸೂರ್ಯನಾರಾಯಣ ಇವತ್ತು ಶತಕ ಬಾರಿಸಿದ್ದಾರೆ ರಕ್ತದಾನದಲ್ಲಿ. 100 ಬಾರಿ ರಕ್ತದಾನದ ವಿಚಾರದಲ್ಲಿ ಶತಕ ಬಾರಿಸಿದ್ದಾರೆ. 50ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿರೋರನ್ನ ನಮ್ಮ ಸಂಸ್ಥೆ ವತಿಯಿಂದ ಅವ್ರಿಗೆ ಪ್ರಶಸ್ತಿ ನೀಡಿ ಗೌರವಿಸಿ ಪುರಸ್ಕರಿಸ್ತೀವಿ. ಇದು ಒಂದು ಒಂಥರ ಥ್ಯಾಂಕ್ಲೆಸ್ ಜಾಬ್ ಇದು. ಯಾಕಂದ್ರೆ ರಕ್ತ ಬೇಕು ಅಂದಾಗ ಹಲವಾರು ಕರೆ, ರಕ್ತ ಆದ್ಮೇಲೆ ನೋ ಕರೆ. ಸೊ ಅನೇಕ ಸಮಸ್ಯೆ ಇದ್ದಾಗ ಅವ್ರ ಸಮಸ್ಯೆ ಬಗ್ಗೆ ಇರಬೇಕಷ್ಟೇ. ಸೊ ನಮಗೂ ಅಷ್ಟೇ ರಕ್ತದಾನಿಗಳು ಬೇಕಾದಂತ ಸಂದರ್ಭಗಳಲ್ಲಿ ಆ ರಕ್ತ ಪಡ್ಕೊಂಡಾಗ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸುವಂಥದ್ದು, ಅಥವಾ ಇಂಥ ವಿಶ್ವ ರಕ್ತದಾನಿಗಳ ದಿನಾಚರಣೆ ದಿನ ಅವ್ರು ಕರೆ ಮಾಡಿಬಿಟ್ಟು ಅವ್ರಿಗೆ ಒಂದು ಥ್ಯಾಂಕ್ಸ್ ಇರುವಂಥ ಕಾರ್ಯ ಮಾಡಿದ್ರೆ ಬಹಳ ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಈ ತರದ ಟೀಮ್ ಅಲ್ಲಿ ನಿಮ್ಮ ರೆಡ್ ಕಮಾಂಡ್ ಆಗಿರಬಹುದು, ಸ್ವಯಂ ಸೇವಕರಾಗಿರಬಹುದು, ಎಷ್ಟು ವಯಸ್ಸಿನವರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ತಾವು ಗಮನಿಸಿದ್ದೀರಾ? ಸಾಮಾನ್ಯವಾಗಿ 25 ವರ್ಷ ಮೇಲ್ಗಡೆ ಇರೋರ್ನೇ ರೆಡ್ ಕಮಾಂಡರ್ಸ್ಗೆ ನಾವು ಬಳಸುವಂಥದ್ದು. ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ರಕ್ತ ಬೇಕಾದಾಗ ಅಂತವ್ರನ್ನೇ ನಾವು ಬಳಸುವಂಥದ್ದು. ಮಿಕ್ಕಿದ್ದವ್ರು ವಿದ್ಯಾರ್ಥಿಗಳನ್ನೆಲ್ಲ ಏನ್ ಮಾಡ್ತೀವಿ, ಒಂದು 5 ಬಾರಿ ರಕ್ತದಾನ ಮಾಡಿ ಆಮೇಲೆ ಅನುಭವ ಪಡ್ಕೊಂಡಾದ್ಮೇಲೆ ಅವ್ರನ್ನ ರೆಡ್ ಕಮಾಂಡರ್ಸ್ಗಳಿಗೆ ಅವ್ರನ್ನ ಪರಿಚಯ ಮಾಡಿ ಅಲ್ಲಿ ಇಂಟ್ರೊಡಕ್ಷನ್ ಮಾಡಿ ಅಲ್ಲಿ ತುರ್ತು ಸಂದರ್ಭದಲ್ಲಿ ಒಬ್ಬರೇ ಹೋಗಿ ಕೊಡ್ಲಿಕ್ಕೂ ಅವ್ರಿಗೆ ತಯಾರಿರೋಂಗೆ ಮಾಡಿರ್ತೀವಿ ನಾವು. ಇಲ್ಲಾಂದ್ರೆ ಏನಾಗುತ್ತೆ, ಅವ್ರು ಎಲ್ಲೋ ಸುಸ್ತಾಯ್ತು ಅಂತ ಕೂತ್ಕೊಂಡಾಗ ನಾಳೆ ಅವ್ರು ಬರಲ್ಲ, ಡಿಮೋಟಿವೇಟ್ ಆಗ್ಬಿಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೆ ಅದನ್ನ ತಿಳಿಸ್ತೀವಿ, ನೀವು ಯಾಕೆ ಏನ್ ತಿಂದಿದ್ದೀರಿ. ಕೆಲವೊಮ್ಮೆ ರಕ್ತದಾನ ಮಾಡೋದು ಏನು ಜೋಶ್ನಲ್ಲಿ ಅವ್ರೇನ್ ಮಾಡ್ತಾರೆ, ತಿಂಡಿನೂ ತಿಂದಿರಲ್ಲ, ಅವರು ವೈದ್ಯಕೀಯ ಸಿಬ್ಬಂದಿಗಳು ಕೇಳ್ತಾ ಇದ್ದಾಗ ತಿಂಡಿ ತಿಂದಿದ್ದೀನಿ ಅನ್ನೋದು ಈ ತರ ಸುಳ್ಳು ಹೇಳ್ಬಿಟ್ಟು ಇದು ಮಾಡ್ತಾರೆ. ಉತ್ಸಾಹ ಇಲ್ಲ, ಹೀರೋಯಿಸಮ್. ಇಲ್ಲಿ ಹೀರೋಯಿಸಮ್ಗಿಂತ ಮುಖ್ಯವಾಗಿರುವಂತದ್ದು ಆ ರಕ್ತದಾನ ಮಾಡ್ಬೇಕಾದ್ರೆ ಆ ಫಾರ್ಮ್ ರಿಕ್ವೆಸಿಷನ್ ಸ್ಲಿಪ್ ಏನಿರುತ್ತೆ ಅಥವಾ ಬ್ಲಡ್ ಡೋನರ್ ಕ್ರೈಟೀರಿಯಾ ಫಾರ್ಮ್ ಅಂತ ಇರುತ್ತೆ, ಅದನ್ನ ಫಿಲ್ಅಪ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಂಡು ಉತ್ತರ ಕೊಟ್ರೆ ಆಮೇಲೆ ಅವ್ರು ರಕ್ತದಾನ ಮಾಡೋದ್ರಲ್ಲಿ ಅರ್ಥ ಇದೆ. ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನು ಪ್ರಿಪರೇಷನ್ ಇಲ್ಲದೆ ಹೋಗ್ಬಿಟ್ಟು ರಕ್ತದಾನ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ತಲೆ ಸುತ್ತ ಬೀಳುವಂತ ಕೆಲವೊಮ್ಮೆ ಘಟನೆಗಳು ನಡೀತಾರೆ. ಅದಕ್ಕೆ ಒಬ್ರು ಬಿದ್ದಿದ ತಕ್ಷಣ ಎಲ್ಲರಿಗೂ ನಾನು ಬಿದ್ದೋಗ್ತೀನಿ ಅನ್ನೋ ತಪ್ಪು ಕಲ್ಪನೆಗಳನ್ನ ಅದನ್ನ ಹೋಗ್ಲಾಡ್ಸೋಂತ ಕಾರ್ಯ ನಾವು ಮಾಡ್ತಾ ಬರ್ತಾ ಇರುವಂತದ್ದು ಇದೆ. ಇನ್ನ ರೆಡ್ ಕಮಾಂಡೋಸ್ ಅಂತ ಏನ್ ಹೇಳಿದ್ರೆ, ಈಗ ತುರ್ತು ಪರಿಸ್ಥಿತಿಯಲ್ಲಿ ನೈಸರ್ಗಿಕ ವಿಕೋಪ ಸಂದರ್ಭಗಳಲ್ಲಿ ನಮ್ಮ ಉತ್ತರ ಭಾಗದಲ್ಲಿ ಯಾವುದೋ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ವಿಕೋಪ ಆಗಿದೆ. ನಿಮ್ಮ ಕಚೇರಿ ಬೆಂಗಳೂರಲ್ಲಿ ಇರಬಹುದು, ಇಲ್ಲ ಬೇರೆ ಜಿಲ್ಲೆಗಳ ಸಮೀಪದ ಜಿಲ್ಲೆಗಳಲ್ಲಿ ಇರಬಹುದು. ಇಲ್ಲಿಂದ ಅಲ್ಲಿಗೆ ರೆಡ್ ಕಮಾಂಡೋಗಳು ಹೋಗ್ತಾರಾ ಹೇಗೆ ಅಂತ, ಅಥವಾ ನೀವೇ ಕಳಿಸ್ಕೊಡ್ತೀರಾ, ಅವರೇ ಹೋಗ್ಬೇಕು ಅಂತ ಹೇಳ್ತೀರಾ? ಇಲ್ಲ, ಅದು ಕಷ್ಟ ಆಗುತ್ತೆ. ಒಬ್ಬ ರಕ್ತದಾನಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಪರಿಕಲ್ಪನೆ ಅಂತಂದ್ರೆ, ಅಲ್ಲಿನ ಬೀದರಲ್ಲೇನೆ ಅಲ್ಲಿ ರಕ್ತದಾನಿಗಳನ್ನ ಸೃಷ್ಟಿ ಮಾಡಿ ಆ ಕಮಾಂಡೋಗಳನ್ನ ಸೃಷ್ಟಿ ಮಾಡಿದಾಗ ಅಲ್ಲಿನ ಸ್ಥಳೀಯವಾಗಿ ಹತ್ರನೂ ಸಿಗುತ್ತೆ, ಬೇಗನೆನೂ ಸಿಗ್ದಂಗೆ ಆಗುತ್ತೆ. ಯಾಕಂದ್ರೆ ವೈದ್ಯರು ಏನಾಗ್ತಾ ಇರ್ತಾರೆ, ಆಪರೇಷನ್ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ರಕ್ತ ಬೇಕಾಗುತ್ತೆ ಅವರಿಗೆ. ಸೊ ಆ ತುರ್ತು ಇಮಿಡಿಯೇಟ್ ಆಗಿ ಕಳಿಸುವಂಥದ್ದು. ಆಗ ನಾವೇನ್ ಮಾಡಬೇಕು, ಅಲ್ಲಿನ ಸ್ಥಳೀಯವಾಗಿರುವಂತಹ ಯುವಕರ ಕಂಪನಿಗಳು ಮತ್ತು ವಿದ್ಯಾರ್ಥಿಗಳೊಂದಿಗೆ ಕಾಲೇಜಿನೊಂದಿಗೆ ಒಡನಾಟ ಬೆಳೆಸ್ಕೊಂಡು ಅಲ್ಲಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ.
ಅಂಥದ್ರಲ್ಲೂ ಯಾವುದೋ ವಿರಳ ಗುಂಪು ಕೆಲವೊಮ್ಮೆ ಸಿಗಲ್ಲ. ಆ ಟೈಮಲ್ಲಿ ನಾವು ಇಲ್ಲಿಂದ ಅವ್ರನ್ನ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಓಕೆ, ಸೊ ಜಿಲ್ಲಾವಾರು ಅಥವಾ ತಾಲೂಕುವಾರು ಇಂಥ ಗುಂಪುಗಳನ್ನ ಸಿದ್ಧ ಮಾಡ್ಕೊಂಡಿದ್ರೆ ತಕ್ಷಣ ಆ ಟೈಮ್ ಕೂಡ ಸೇವ್ ಆಗುತ್ತೆ, ಜೀವ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು. ಅಂಡ್ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಈ ಹೆಣ್ಮಕ್ಳಿಗೆ ತುಂಬಾ ತಪ್ಪು ಪರಿಕಲ್ಪನೆಗಳು ಇದ್ಬಿಡುತ್ತೆ. ಸೊ ನಾನು ರಕ್ತ ಕೊಡ್ಬಾರ್ದು, ಅದ್ರಲ್ಲಿ ಹೆಣ್ಮಕ್ಳು ಕೊಡ್ಬಾರ್ದು, ಈ ಟೈಮಲ್ಲಿ ಕೊಡ್ಬಾರ್ದು ಅಂತ ಹೇಳಿ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಹೇಳಿದ್ರೆ ನಮ್ಮ ಯುವತಿಯರಿಗೆ. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಹೆಣ್ಮಕ್ಳುಗಳಲ್ಲಿ ಮೆನ್ಸ್ಟ್ರಲ್ ಸೈಕಲ್ ಟೈಮ್ ಇರುತ್ತೆ, ಅದ್ರ ಒನ್ ವೀಕ್ ಮುಂಚೆ ಅಥವಾ ಅದಾದ್ಮೇಲೆ ಕೂಡ ಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಯಾಕಂದ್ರೆ ಅವ್ರ ಕೆಲವೊಮ್ಮೆ ಲೇಡೀಸ್ ಅಲ್ಲಿ ಅನಿಮಿಕ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸಹಜವಾಗಿ. ಸೊ ಇದನ್ನ ಅವ್ರು ಅರ್ಥ ಮಾಡ್ಕೊಂಡು ಅವ್ರ ವೆಯ್ಟ್, ತೂಕ 55 kg 50 kg ಮೇಲೆ ಇರುವಂತವ್ರು ಯಾರು ಬೇಕಾದ್ರೂ ಕೊಡ್ಬೋದು. 50 kg ಮಿನಿಮಮ್ ಇರಬೇಕು, ಅದು ಕ್ರೈಟೀರಿಯಾ. ಸೊ ಆ 50 kg ಮೇಲಿರುವಂತವ್ರು ಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ಆ ವೈದ್ಯಕೀಯ ಸಿಬ್ಬಂದಿ ಅವರು ತಪಾಸಣೆ ಮಾಡಿದಾಗ ಅವ್ರ ಹಿಮೋಗ್ಲೋಬಿನ್ ಕಂಟೆಂಟು ಕೂಡ 13 ಹತ್ರ ಮೇಲೆ ಇರಬೇಕಾಗುತ್ತೆ. ಸೊ 12.5 to 13 ಇತ್ತು ಅಂತಂದ್ರೆ ಅವ್ರು ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ಆ ಕೊಡುವಂಥ ಸಂದರ್ಭದಲ್ಲಿ ಅವರು ನಾನು ಕೊಡ್ತಾ ಇದ್ದೀನಿ ಅಂತ ಮನಸ್ಥಿತಿಯಲ್ಲಿ ಇರಬೇಕು, ಮತ್ತು ನಾನು ಎಲ್ಲ ಪ್ರಿಪೇರ್ ಆಗಿದ್ದೀನಿ, ಅಲ್ಲಿ ಕಂಡೀಷನ್ಸ್ ಏನಿದೆ ಅನ್ನೋಂಥದ್ದು. ಅನೇಕರು ಇವತ್ತಿನ ಬರ್ತಾ ಇದ್ದಾರೆ, ವಿದ್ಯಾರ್ಥಿನಿಯರು, ಯುವತಿಯರು ಮುಂದೆ ಬರ್ತಾ ಇದ್ದಾರೆ, ನಾನು ರಕ್ತದಾನ ಮಾಡಬೇಕು. ನೋಡಿ, ಜನ್ಮ ನೀಡ್ತಾ ಇರೋದೇ ತಾಯಿ. ಅಂತ ಒಂದು ದೊಡ್ಡ ಕಾರ್ಯನೇ ಮಾಡ್ತಾ ಇರುವಂತದ್ದು ರಕ್ತದಾನ ಬಹಳ ಸರಳವಾದಂತ ಕಾರ್ಯ. ಅದು ಆಡ್ಲಿ ಒಂದು ಸೂಜಿಯ ಪ್ರಿಕ್. ಇದಕ್ಕೆ ಎಷ್ಟೋ ಜನ ಏನ್ ಹೇಳ್ತಾರೆ, ಹುಡುಗರಲ್ಲೇನೆ ನಮ್ಮ ಹೇಳ್ತಾರೆ, ನಮ್ಮ ತಂದೆ ತಾಯಿನ ಕೇಳ್ಬೇಕು, ನಾನು ರಕ್ತದಾನ ಮಾಡ್ಬೇಕು. ಏನಾರು ಮಾಡ್ಬೇಕಾದ್ರೆ ಅವ್ರ ತಂದೆ ತಾಯಿನ ಕೇಳಿ ಎಲ್ಲ ಮಾಡಿರ್ತಾರ. ಸೊ ಹಾಗಾಗಿ ಅದರಲ್ಲಿ ಯುವತಿಯರು ಇವತ್ತಿನ ಬಹಳಷ್ಟು ಅದೆಲ್ಲ ಕೇಳಲ್ಲ, ಮತ್ತೆ ಫಿಲಮ್ಗೆ ಹೋಗ್ಬೇಕಾದ್ರೆ ಕೇಳಲ್ಲ, ಮತ್ತೆ ಏನಾದ್ರು ಕಲಿಬೇಕಾದ್ರೆ ಕೇಳಲ್ಲ. ಸೊ ರಕ್ತದಾನದ ವಿಚಾರ ಬಂದಾಗ ನಮ್ಮ ತಂದೆ ತಾಯಿನ ಕೇಳ್ಬಿಟ್ಟು ನಾನು ಮಾಡಬೇಕು, ಈ ತಪ್ಪು ಕಲ್ಪನೆ ಹೋಗ್ಬೇಕು. ಯಾಕಂದ್ರೆ ನಾವು ಬ್ಯಾಂಗ್ಳೂರ್ನಲ್ಲಿದ್ದೀವಿ, ಕರ್ನಾಟಕದಲ್ಲಿದ್ದೀವಿ, ವಿ ಆರ್ ಗ್ಲೋಬಲಿ ಎಕ್ಸ್ಪೋಸ್. ಬಿಕಾಸ್ ನೂರಾರು ಆಸ್ಪತ್ರೆಗಳು ಬೆಂಗಳೂರಿನಲ್ಲಿದೆ. ರಾಜ್ಯದ ಮೂಲೆಯಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದ್ಬಿಡ್ತಾರೆ ಆಕ್ಸಿಡೆಂಟ್ಸ್ ಆದಾಗ. ಜಿಲ್ಲಾ ಆಸ್ಪತ್ರೆಗಳಿಂದ ಬೆಂಗಳೂರಿಗೆ ತೊಗೊಂಡು ಹೋಗ್ಬಿಡಿ ಇಲ್ಲಿ ಅಂತ ಅಂದಾಗ, ಇಲ್ಲಿ ಬಂದಾಗ ಪಾಪ ಅಲ್ದಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಆ ರಕ್ತದ ಮಾಹಿತಿನ ನೀಡ್ತೀವಿ, ಯಾವ ಬ್ಲಡ್ ಬ್ಯಾಂಕಲ್ಲಿ ಸ್ಟಾಕ್ ಇದೆ ಅಂತ. ಅವಾಗ ನೀಡಿದಾಗ ಏನಾಗುತ್ತೆ, ಅವ್ರಿಗೆ ಆ ಸಂಕಷ್ಟದ ಸಮಯದಲ್ಲಿ ಅವ್ರಿಗೊಂದು ಒಂದೇ ಒಂದು ಘಟನೆ ಹೇಳ್ತೀನಿ. ಒಂದು AB ಪಾಸಿಟಿವ್ ಬೇಕಾಗಿರುವಂತ ನಿಜಕ್ಕೂ ಕ್ಯೂರಿಯಾಸಿಟಿನ ಉಳಿಸ್ಕೊಳ್ಳೋಣ. ಇದೀಗ ಒಂದು ಹಾಡಿನ ಬ್ರೇಕ್, ಆನಂತರ ಮಾತುಕತೆ ಮುಂದುವರಿಯುತ್ತೆ. KVK ಕಾರ್ಯದರ್ಶಿಗಳಾದಂತಹ ಹರ್ಷ ಲಕ್ಷ್ಮಣ ಅವರೊಂದಿಗೆ. ಆದ್ಮೇಲೆ ನೀವು ಹೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3 KVKಯ ಕಾರ್ಯದರ್ಶಿಗಳಾದಂತಹ ಹರ್ಷ ಲಕ್ಷ್ಮಣ ಅವರ ಜೊತೆ ಮಾತುಕತೆಯನ್ನು ಮುಂದುವರಿತಾ ಇದೆ. ಸರ್, ಒಂದು ಕುತೂಹಲದ ಮಾತು ಬಾಕಿ ಉಳಿದಿತ್ತು, ಮುಂದುವರಿಸಿ ಸರ್. ವಿಶೇಷವಾದಂತಹ ಕ್ಷಣ. ಶಿವಮೊಗ್ಗದಿಂದ ಒಂದು ವಿದ್ಯಾರ್ಥಿನ ಕರ್ಕೊಂಡ್ ಬಂದಿದ್ರು ಜಯದೇವ ಆಸ್ಪತ್ರೆಯಲ್ಲಿ ಬೈಪಾಸ್ ಸರ್ಜರಿಗೆ ಅಂತ ಅಂದ್ಬಿಟ್ಟು. ಕರ್ಕೊಂಡ್ ಬಂದಿರುವಂತವ್ರು ಶಿಕ್ಷಕಿ, ಅಲ್ಲಿನ ಸ್ಪೋರ್ಟ್ಸ್ ಟೀಚರ್, ಫಿಸಿಕಲ್ ಎಜುಕೇಶನ್ ಟೀಚರ್ ಏನಿದೆ ಅವ್ರು ಕರ್ಕೊಂಡ್, ಅನಿತಾ ಮೇರಿ ಅಂತ ಅಂದ್ಬಿಟ್ಟು. ಆ ಹರಿಪ್ರಸಾದ್ ಅಂತ ಹುಡುಗ, ಆ ಹುಡುಗನಿಗೆ ಅವ್ರ ತಂದೆ ತಾಯಿ ಬಿಟ್ಬಿಟ್ಟಿದ್ರು, ಅವ್ನು ದಿನ ಬದುಕೊಳ್ಳಿ, ಅವ್ನ ಹೃದಯದಲ್ಲಿ ರಂಧ್ರ ಇದೆ ಅಂತ, ಹೋದಿದೆ, ಹಾರ್ಟಲ್ಲಿ ಹೋದಿದೆ ಅಂತ ಹೇಳಿದ್ದಾರೆ. ಅವ್ರಿಗೆ ಹೋಪಿರಲಿಲ್ಲ ಅವ್ರಿಗೆ, ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ ನಾವು ಇದು ಮಾಡ್ಲಿಕ್ಕೆ ಅಂತ. ಈ ಶಿಕ್ಷಕಿ ಏನ್ ಮಾಡಿದ್ರು, ಈ ಆರೋಗ್ಯ ಕವಚ ಸ್ಕೀಮ್ ಏನಿತ್ತು ಅವತ್ತಿನ ತಿಳ್ಕೊಂಡು ಆ ಮಗುನ ಕರ್ಕೊಂಡು ಬಂದ್ರು ಇಲ್ಲಿಗೆ ಜಯದೇವ ಆಸ್ಪತ್ರೆಗೆ. ಕೊನೆಗೆ ಬಂದಾದ್ಮೇಲೆ ಅವ್ರಿಗೆ ಆ ಹುಡುಗಂದು ಆಪರೇಷನ್ ಟೈಮ್ ಬಂತು. ಆಪರೇಷನ್ ಸಮಯ ಬಂದಾಗ AB ಪಾಸಿಟಿವ್ ಬ್ಲಡ್ ಅರೇಂಜ್ ಮಾಡಬೇಕು ಅಂತ ಹೇಳಿ ತಂದೆ ತಾಯಿಯು ಬಂದಿದ್ರು. ಅವ್ರ ಜೊತೆಗೆ ಈ ಶಿಕ್ಷಕನೇ ಎಲ್ಲ ಓಡಾಡಿದಂತೆ. ಅವ್ರಿಗೆ ಸಿಕ್ಲಿಲ್ಲ, ಆ ಸಂದರ್ಭದಲ್ಲಿ ಸಿಕ್ಲಿಲ್ಲ, ಬಹಳ ಅಲ್ದಾಡಿದ್ರು. ಆ ಸಂದರ್ಭ ಎಲ್ಲಿ ಹುಡುಕಿದ್ರು ಅವ್ರಿಗೆ ಸಿಕ್ಲಿಲ್ಲ. ಕೊನೆಗೆ ಏನ್ ಮಾಡಿದ್ರು, ತಂದೆ ತಾಯಿನೇ ಶಿಕ್ಷಕಿಗೆ ಬೈದ್ಬಿಟ್ರು. ನಾವ್ ಹೆಂಗೋ ಅಲ್ಲಿ ಊರಲ್ಲಿ ಇರ್ತಿದ್ವಿ, ನೀವು ಇಲ್ಲಿವರೆಗೂ ಕರ್ಕೊಂಡ್ಬಂದು ನಮ್ಮನ್ನೂ ಅಲ್ದಾಡಂಗ್ ಮಾಡ್ಬಿಟ್ಟು ಅವನೂ ಇದು ಮಾಡ್ಬಿಟ್ಟು ನಮ್ಮನ್ನ ಇಕ್ಕಟ್ಟಿಗೆ ಸಿಕ್ಸಾಕ್ಬಿಟ್ರಿ ಅಂತ ಬೈದ್ಬಿಟ್ರು. ಆ ಶಿಕ್ಷಕಿ ಕೊನೆಗೆ ವಾಪಸ್ ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟು, ಏನು ನಾನು ಅವ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ಹೋಗ್ಬಿಟ್ಟು ನಾನೇ ಬೈಸ್ಕೊಳಂಗಾಯ್ತಲ್ಲ ಅಂತ ಹೊರಟ್ಬಿಟ್ಟಿದ್ದವರು ವಾಪಸ್ ತಿರ್ಗಾ ಬಂದಿದ್ದಾರೆ. ಪ್ರಯತ್ನ ಮಾಡಿದ್ದಾರೆ, ಇಲ್ಲೆಲ್ಲಿನೂ ಟ್ರೈ ಮಾಡಿದ್ದಾರೆ, ಆಗಲಿಲ್ಲ. ಕೊನೆಗೆ ನನ್ನ ಸಂಪರ್ಕ ಹೇಗೋ ತಗೊಂಡು ಫೋನ್ ಮಾಡಿದ್ರು, ಆಳ್ತಾನೆ ಫೋನ್ ಮಾಡಿದ್ರು, ಸರ್ ನಮಗೆ ಈ ಥರ ಬ್ಲಡ್ ಬೇಕಾಗಿದೆ, AB ಪಾಸಿಟಿವ್, ನಮ್ಮ ಹುಡುಗನ ಕರ್ಕೊಂಬಂದ್ಬಿಟ್ಟಿದ್ದೀನಿ, ನನ್ನ ಸ್ಟೂಡೆಂಟ್ನ, ನನ್ನ ಹತ್ರ ಯಾರೂ ಇದಿಲ್ಲ ಅಂತಂದಾಗ. ಆಗ ನಾವು ಅವ್ರು ಅಳು ನಿಲ್ಲಿಸಿ, ನೀವು ಏನು ಇದು ಮಾಡಬೇಡಿ, ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ, ಏನಾಗಿದೆ ನಿಮ್ಮ ಸಮಸ್ಯೆ ಹೇಳಿ ಅಂದಾಗ ಅವ್ರಿಗೆ ಹೇಳಿದ್ರೆ, ಈಗ ಪೋಸ್ಟ್ಪೋನ್ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಬಂದು ಉಳ್ಕೊಳ್ಳೋದಿಲ್ಲಿ, ಹಾಲ್ಟ್ ಆಗೋದಿಲ್ಲಿ, ನಮ್ಗೆ ಸಿಕ್ಕಿಲ್ಲ ಅಂದ್ರೆ ವಾಪಸ್ ಹೋಗೋದಿಲ್ಲಿ, ಈ ಥರದ್ದೆಲ್ಲ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ ಅಂತ ಅಂದಾಗ ನಾವು ಕೂಡಲೇ ಅವಾಗ ದಯಾನಂದ ಸಾಗರ್ ಕಾಲೇಜಿಂದ ಒಬ್ರು ಇವ್ರನ್ನ ಸಂದೀಪ್ ಅನ್ನೋಂಥವ್ರನ್ನೊಬ್ರನ್ನ ಇದು ಮಾಡಿ, ಸಂದೀಪ್ ಚಕ್ರಕರ್ ಅಂತ, PS ಕಾಲೇಜಿನ ಶಿಕ್ಷಕರು ಒಬ್ರು ಶ್ರೀಪ್ರಸಾದ್, ಡಾಕ್ಟರ್ ಶ್ರೀಪ್ರಸಾದ್ ಅಂತ ಅಂದ್ಬಿಟ್ಟು
ಅವರು ಕೂಡಲೇ ಬಂದು ಅವರು ರಕ್ತದಾನ ಮಾಡಿದ್ರು. ನೋಡಿ, ಒಂದು ವಿಶೇಷ ಅದು, ಶಿಕ್ಷಕಿನೇ ಕರ್ಕೊಂಡ್ಬಂದಿರೋದು ವಿದ್ಯಾರ್ಥಿನ, ಶಿಕ್ಷಕರೇ ಬಂದು ರಕ್ತದಾನ ಮಾಡಿರೋದು ಶಿಕ್ಷಕರ ದಿನಾಚರಣೆ ದಿನಾನೇ. ಅದು ಮೀಡಿಯಾದಲ್ಲಿ ಆರ್ಟಿಕಲ್ ಅಲ್ಲೆಲ್ಲ ಬಂದಿತ್ತು. ಅದು ಇವತ್ತು ಅನಿತಾ ಮೇರಿ ಒಬ್ಬರನ್ನ ಉಳಿಸಿದ್ದ ಅವತ್ತು ಬೇಜಾರು. ಅವರು ಇವತ್ತು ಒಂದು ಪತ್ರ ಬರೆದ್ರು ನನಗೆ, ನೀವು ಉಳಿಸಿದ್ದು ನಮ್ಗೆ ಎಷ್ಟು ಇದಾಯ್ತು ಅಂತಂದ್ರೆ ನಾನು ಬೇಜಾರು ಮಾಡಿಬಿಟ್ಟು ನಾವು ಹೊರಟೋಗ್ತಾ ಇದ್ದೆ, ನಾನು ಈ ಕಾರ್ಯನೇ ಬಿಟ್ಬಿಡ್ತಾ ಇದ್ದೆ. ಇವತ್ತು ಸುಮಾರು 200ರಿಂದ 300 ಜನನ ಆ ಶಿಕ್ಷಕಿ ಉಳಿಸಿದ್ದಾರೆ. ಅವ್ರನ್ನ ಕರ್ನಾಟಕದ ಮದರ್ ತೆರೇಸಾ ಅಂತಾನೆ ಪ್ರಶಸ್ತಿ ಬಂದಿದೆ. ಅದಕ್ಕೆ ಕಾರಣ ನೀವೇ ಹರ್ಷ ಸರ್. ಈ ತರ ನೀವು ಮೋಟಿವೇಟ್ ಮಾಡಿದ್ರಿಂದ, ಪತ್ರಿಕೆಯಲ್ಲಿ ಬಂದಿದ್ದರಿಂದ ನಾನು ಇವತ್ತು ಎಷ್ಟೋ ಮಕ್ಕಳುಗಳಿಗೆ ಶಿವಮೊಗ್ಗ ಮತ್ತು ಎಲ್ಲ ಭಾಗಗಳಲ್ಲಿ ಯಾರಿಗೆ ಹಾರ್ಟ್ ಸರ್ಜರಿ ಇರುತ್ತೆ ಅಂತ ಸಂದರ್ಭದಲ್ಲಿ ಇವತ್ತು ನಾನು ಮೋಟಿವೇಟ್ ತಗೊಂಡು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ನೂರಾರು ಜನ ಜೀವ ಉಳಿಸ್ಲಿಕ್ಕೆ ನನ್ನ ಕೈ ಸಾಧ್ಯ ಆಗಿರೋದು ನಿಮ್ಮಿಂದನೇ ಅಂತ ಒಂದು ವಿವರಣೆಯಾಗಿ ಪತ್ರ ಬರೆದು ನನಗೆ ಕಳಿಸಿದ್ದಾರೆ ಕೂಡ. ಈ ತರ ನಿಮ್ಮ ಟ್ರಸ್ಟ್ ಆರಂಭ ಆದಾಗಿನಿಂದ ಇವತ್ತಿನವರೆಗೆ ಸ್ವಯಂ ಸೇವಕರಾಗಿ ತಾವೇ ಮುಂದೆ ಬಂದು ರಕ್ತದಾನ ಮಾಡ್ತಕ್ಕಂಥವ್ರು ಅಥವಾ ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಕ್ಕಂಥವ್ರು ಎಷ್ಟು ಮಂದಿ ಇರ್ಬೋದು? ಸುಮಾರು 10,000 ಜನರ ಡೇಟಾಸ್ ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಯಾರಿಗೆ ಅಗತ್ಯತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಮಾತ್ರ ಅವ್ರನ್ನ ನಾವು ಟಚ್ ಮಾಡುವಂಥದ್ದು. ಮಿಕ್ಕ ಸಮಯದಲ್ಲಿ ಕಾಲೇಜಿನಲ್ಲಿ ರಕ್ತದಾನ ಶಿಬಿರಗಳನ್ನ ಮಾಡಿಸೋದ್ರ ಮುಖಾಂತರ ಹೊಸ ರಕ್ತದಾನಿಗಳನ್ನ ಸೃಷ್ಟಿ ಮಾಡಿ ರಾಜ್ಯಕ್ಕೆ ಅವ್ರನ್ನ ನಿಯಮಿತ ರಕ್ತದಾನಿಗಳನ್ನಾಗಿ ಪರಿವರ್ತಿಸಬೇಕು ಅನ್ನುವಂಥದ್ದನ್ನೇ ಪರಿಕಲ್ಪನೆ ಇಟ್ಕೊಂಡೆ ನಾವು ಕರ್ನಾಟಕ ವಿದ್ಯಾರ್ಥಿ ಕೂಟ ಅಂತ ತಗೊಂಡಂಥದ್ದು. ಅನೇಕ ಕಾಲೇಜುಗಳಲ್ಲಿ ಈ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀವಿ ಈಗಾಗಲೇ. ಅಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಆ ವಿದ್ಯಾರ್ಥಿಗಳನ್ನ ಮೋಟಿವೇಟ್ ಮಾಡುವಂಥದ್ದು, ಅವ್ರಿಗೆ ಒಂದು ಪ್ರಶಸ್ತಿ ನೀಡೋದು, ಸ್ಟೂಡೆಂಟ್ ಬ್ಲಡ್ ಡೋನರ್ ಆಫ್ ದಿ ಇಯರ್ ಅಂತ ಈ ರೀತಿ ಎಲ್ಲ ಕೊಡ್ತಾ ಬಂದಿದ್ದೀವಿ. ನಾಳಿನ ಕಾರ್ಯಕ್ರಮದಲ್ಲೂ ಕೂಡ ಅದೊಂದು ನವೀನ್ ಕುಮಾರ್ ಅನ್ನೋ ಒಬ್ಬ ವಿದ್ಯಾರ್ಥಿ ನೋಡಿ ಮತ್ತೊಬ್ಬರು ಕೂಡ ಯಾರಾದ್ರೂ ಪ್ರೇರಣೆ ತಗೋಬಹುದು. ನಿಜ, ಆ ರೀತಿ ಒಂದು ಕಾರ್ಯಕ್ರಮ ನಾಳೆ ರೂಪಿಸಿದೀವಿ. ಇನ್ನ ರೆಡ್ ಕಮಾಂಡೋ ಬಗ್ಗೆ ಹೇಳ್ತಿದ್ರಿ, ಸ್ವಯಂ ಸೇವಕರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಇದನ್ನ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಿಸ್ತರಿಸುವಂತಹ ಐಡಿಯಾ ಇಟ್ಕೊಂಡಿದ್ದೀರಾ ಅಂತ. ಸೊ ನಿಮ್ಮ ಜೊತೆ ಕೈ ಜೋಡಿಸುವಂತಹ ಸ್ವಯಂ ಸೇವಕರು, ರಕ್ತದಾನಿಗಳಾಗಿ ಮುಂದೆ ಬರ್ತಕ್ಕಂಥವ್ರಿಗೆ ಏನು ಹೇಳ್ತೀರಾ? ಖಂಡಿತವಾಗ್ಲು ಸಮಾಜಕ್ಕೆ ನಾವು ಎಷ್ಟೊಂದು ಪಡ್ಕೊಂಡಿರ್ತೀವಿ, ಸಮಾಜಕ್ಕೆ ಮತ್ತೆ ನಾವು ಪುನಃ ಕೊಡಬೇಕಾಗಿರೋದು ಪ್ರತಿಯೊಬ್ಬನ ಕರ್ತವ್ಯ ಕೂಡ. ಸೊ ಅಂತ ಸಂದರ್ಭದಲ್ಲಿ ಅಂತ ಮನಸ್ಥಿತಿ ಉಳ್ಳಂತ ಯುವಕರುಗಳು ಬಂದಾಗ ನಮಗೆ 100 ಜನ ಬಂದ್ರು ಅಂದ್ರೆ ಗಟ್ಟಿ ಮನಸ್ಸಿನವ್ರು ಬೇಕು. ರಕ್ತದಾನ ಅಂತ ಅಂದಾಗ ಇದು ಪ್ರತಿ ಬಾರಿನೂ ಯಾರೋ ಫೋನ್ ಹಾಕ್ತಾರೆ, ನಾನು ಹೋಗಲ್ಲ, ಈ ಥರ ಕಾರಣಗಳು 100 ಇರುತ್ತೆ. ಆದರೆ ಒಂದು ಜೀವ ಉಳಿಸುವಂಥ ಕಾರ್ಯ ಮಾಡುವಂಥ ದೃಢ ಮನಸ್ಥಿತಿ ಉಳ್ಳಂಥ ಯುವಕರುಗಳು ಯುವತಿಯರು ಬಂತು ಅಂತಂದರೆ ಅವ್ರು ರಕ್ತ ಕೊಡಬೇಕು ಅಂತಲೇ ಇರಲಿಲ್ಲ, ರಕ್ತದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು, ರಕ್ತದ ಬಗ್ಗೆ ಸಂದೇಶನ ಅವ್ರು ತಲುಪಿಸುವಂಥದ್ದು. ಇಂಥವ್ರು ರಕ್ತದ ಅಗತ್ಯತೆ ಇದೆ. ಕೆಲವೊಮ್ಮೆ ವಾಟ್ಸಪ್ಪಲ್ಲಿ ಬರುತ್ತೆ ಎ ಪಾಸಿಟಿವ್ ರಕ್ತ ಬೇಕಿದೆ ಅಂತ ಅಂದ್ಬಿಟ್ಟು ಯಾವುದೋ ಮಗುಗೆ 5 years ಬೇಬಿಗೆ 4 units ಅಂತ. ಅವೆಲ್ಲ ತಪ್ಪು ಸಂದೇಶಗಳು. ಅದು ಯಾವಾಗಲೂ ಕಳಿಸಿರುವಂಥದ್ದು ಎಷ್ಟೋ ವರ್ಷದಿಂದ ಸುಮ್ಮನೆ ಫಾರ್ವರ್ಡ್ ಮಾಡ್ತಾರೆ. 10 ಜನಕ್ಕೆ ಶೇರ್ ಮಾಡಿ, 20 ಜನಕ್ಕೆ ಶೇರ್ ಮಾಡಿ ಅಂತ ಬರ್ತಾ ಇರ್ತಾರೆ. ಅವೆಲ್ಲ ತಪ್ಪು ಸಂದೇಶಗಳು. ನಮ್ಮ ಕಮೆಂಟೋಗಳು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಹುಡುಕಿ ಅದು ನಿಜವಾದ ಸಂದೇಶನ ಇಲ್ವಾ, ನಿಜವಾದ ಸಂದೇಶ ಆದ್ರೆ ರವಾನೆ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲ ಅಂತಂದ್ರೆ ಇದು ಫೇಕ್ ಮೆಸೇಜ್, ಕೈಂಡ್ಲಿ ಯಾರು ಕಳಿಸಿದ್ರೆ ಅವ್ರು ವಾಪಸ್ ನೀವು ಕಳಿಸ್ಕೊಬಿಡಿ. ಇದು ಈ ಅಗತ್ಯತೆ ಯಾವಾಗಲೂ ಪೂರೈಸಿರೋದು ಎಷ್ಟೋ ವರ್ಷದ ಹಿಂದೆ ಅನ್ನುವಂತ ತಿಳಿಸ್ತೀವಿ. ಸ್ವಯಂ ಸೇವಕರಾಗಿ ಇಚ್ಛೆ ಪಡುವಂಥವ್ರು ಖಂಡಿತವಾಗ್ಲೂ ನಮ್ಮ ಸಂಸ್ಥೆ ಜೊತೆಗೆ ಕೈ ಜೋಡಿಸ್ಬೋದು. ಆ ಜಿಲ್ಲೆಯ ಸಮಸ್ಯೆ, ಆ ತಾಲೂಕಿನ ಸಮಸ್ಯೆ ಮತ್ತು ಆ ತಾಲೂಕಿನಲ್ಲಿ ಅರಿವು ಮೂಡಿಸುವಂತ ಕಾರ್ಯ ನಾವು ಮಾಡೋಕೆ ಸದಾ ಸಿದ್ಧ ಇದೀವಿ. ನಮ್ಮನ್ನು ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ಸಂಪರ್ಕ ಸಂಖ್ಯೆ ಇದೆಯಾ? ಖಂಡಿತವಾಗ್ಲೂ 9998 000 444. ಓಕೆ, ಆ ಸ್ವಯಂ ಸೇವಕರು ನೀವು ಈ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಆದ್ಮೇಲೆ ಇದುವರೆಗೂ ಕರ್ನಾಟಕ ವಿದ್ಯಾರ್ಥಿ ಕೂಟ ಟ್ರಸ್ಟ್ ಕೆವಿಕೆಯ ಕಾರ್ಯದರ್ಶಿಗಳಂತಹ ಹರ್ಷ ಲಕ್ಷ್ಮಣ್ ಅವರು ನಮ್ಮ ಜೊತೆ ಇದ್ದು ಯುವಕರಲ್ಲಿ ರಕ್ತದಾನದ ಮಹತ್ವದ ಅರಿವಿನ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ನಾಳೆ ಕೂಡ ಕಾರ್ಯಕ್ರಮ ಇದೆ. ಎಲ್ಲರೂ ರಕ್ತದಾನ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದೀವಿ. ಅಲ್ಲಿ ಅತ್ಯಂತ ಹೆಚ್ಚು ಬಾರಿ ರಕ್ತದಾನ ಮಾಡಿರೋರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದೀವಿ. 100 ಬಾರಿ ರಕ್ತದಾನ ಮಾಡಿರುವಂತವ್ರಿಗೆ, 90 ಬಾರಿ ರಕ್ತದಾನ ಮಾಡಿರುವಂತವ್ರಿಗೆ ದಯಮಾಡಿ ಬನ್ನಿ, ಯುವಕರುಗಳನ್ನು ಪ್ರೋತ್ಸಾಹಿಸಿ. ಕಾರ್ಯಕ್ರಮಕ್ಕೆ ಶುಭವಾಗಲಿ. ಧನ್ಯವಾದ. ಧನ್ಯವಾದ. ನಮಸ್ತೆ.